ನೋಡಿ, ಈಗ ಜಯನಾ ಕೊಠಾರಿ ಅವರು ವಾದ ಮಂಡಿಸ್ತಾ ಇದ್ದಾರೆ. FIR ನಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ SPP ಅವರು ಓದ್ತಾ ಇದ್ದಾರೆ, ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ರೇವಣ್ಣ ನಾನು ಕರಿತಾ ಇದ್ರು, ತಲೆಗೆ ಎಣ್ಣೆ ಹಚ್ಚುವಂತಿದ್ರು, ಸ್ವಇಚ್ಛೆ ಹೇಳಿಕೆ ಏನಿದೆ ಅವ್ರದ್ದು ಅದನ್ನ ಓದ್ತಾ ಇದ್ದಾರೆ. ಈಗ 360 ಈಗ ನೋಡಿ 367 ಏನಿದೆ ಆ ಸೆಕ್ಷನ್ನು, ಮತ್ತು 354A ಮತ್ತು D ಏನಿದೆ ಮೊದಲ ಹಾಕಿರುವಂಥ ಸೆಕ್ಷನ್ಗಳು, ಇದೆಲ್ಲವನ್ನು ಕೂಡ ಅಲ್ಲಿ ವಿಚಾರಣೆಯಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ರೇವಣ್ಣ ಅವರ ವರ್ತನೆಗಳು ಹೇಗಿತ್ತು ಆ ಕೆಲಸದ ಮಹಿಳೆ ಜೊತೆಗೆ ಅನ್ನೋದನ್ನು ಓದ್ತಾ ಇದ್ದಾರೆ. ರೇವಣ್ಣ ಅವರು ಇನ್ನೊಂದು ಕಡೆ ಮೌನಕ್ಕೆ ಶರಣಾಗಿ ಬಿಟ್ಟಿದ್ದಾರೆ. ಭವಾನಿ ಅಮ್ಮವ್ರು ಇಲ್ಲದಂತಹ ಸಮಯದಲ್ಲಿ ನನ್ನ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ. ಬಟ್ ಈಗ ಈ ಹೇಳಿಕೆಗಳೇನಿದ್ದಾವೆ, ಆಕೆಯ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಮತ್ತು ಅದಕ್ಕೆ ಪೂರಕವಾದಂಥ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಜೀವ ಭಯ ಕೂಡ ಇದೆ ಅಂಥೇಳಿ ಆ ಸಂತ್ರಸ್ತ ಮಹಿಳೆ ಅಲ್ಲಿ ಹೇಳಿಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಈಗ FIR ನಲ್ಲಿ ಇರುವಂಥದ್ದನ್ನು ಜಯನಾ ಕೊಠಾರಿ ಅವರು ಓದಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ A1 ಆರೋಪಿಯಾಗಿದ್ದಾರೆ ಇವರು. ಆ ಮನೆ ಕೆಲಸದವರು ಏನಿದ್ದಾರೆ, ಆ ರೇವಣ್ಣ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆ, ಅವ್ರನ್ನ ಈಗಾಗಲೇ ಸ್ಥಳ ಮಹಜರು ಕೂಡ ಮಾಡಲಾಗಿದೆ. ಈ ಬಸವನಗುಡಿ ಮನೆ, ಹೊಳೆನರಸೀಪುರ ಮನೆ ಎಲ್ಲ ಕಡೆ ಸ್ಥಳ ಮಹಜರು ಕೂಡ ಆಯಿತು. ಬಟ್ ಈಗ ಆಕೆನೇ ಈಗ ಕೊಟ್ಟಿರುವಂತಹ ಹೇಳಿಕೆಗಳಿಲ್ಲ, ಅದನ್ನು ಈಗ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಮತ್ತು ಅವರ ಸ್ವಇಚ್ಛೆ ಹೇಳಿಕೆ ಏನಿರುತ್ತೆ ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿರ್ತಾರೆ. ಬಹುಶಃ ಈಗ ರೇವಣ್ಣ ಅವ್ರಿಗೆ ಇದೆಲ್ಲವೂ ಕೂಡ ಮುಳುವಾಗಬಹುದಾ, ಜಾಮೀನು ಮಂಜೂರಾಗುತ್ತಾ, ಅಥವಾ ಪರಪ್ಪನ ಅಗ್ರಹಾರವೇ ಮತ್ತೆ ಎರಡನೇ ಬಾರಿಗೆ ಗತಿಯಾಗುತ್ತಾ? ಭಾಳ ಬಲವಾಗಿರುವಂಥ ಒಂದು ಸೆಕ್ಷನ್ ಇದು. 376 354 ಆದರೆ ಅದು ಹಲ್ಲೆಯ ಥರ ಒಂದು ಕೇಸ್ ಬರುತ್ತೆ. ಇದು ನೋಡಿ, ರೇವಣ್ಣವರ ಕಿರುಕುಳವನ್ನು ತಾಳಲಾರದೆ ಮನೆ ಬಿಟ್ಟು ಬಂದಿದ್ದೇನೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಂತ್ರಸ್ತ ಮಹಿಳೆ. ಕೆಲಸ ಬಿಟ್ಟಿದ್ದಕ್ಕೆ ಆಶ್ರಯ ಮನೆಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ನೋಡಿ, ಈ ರೀತಿಯಾಗಿ ಮಾಡಿದ್ದಾರೆ ಅಂತ ರೇವಣ್ಣ. ರೇವಣ್ಣವ್ರು ನನಗೆ ಟಾರ್ಚರ್ ಕೊಡ್ತಾ ಇದ್ರು, ಹಾಗಾಗಿ ನಾನು ಮನೆ ಬಿಟ್ಟು ಬಂದುಬಿಟ್ಟೆ. ಕೆಲಸ ಬಿಟ್ಟಾದ್ಮೇಲೆ ಆಶ್ರಯ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ರು, ಅದನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ. ಆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ನ್ಯಾಯ ಸಿಕ್ಕಿಲ್ಲ. ಸಂತ್ರಸ್ತೆಯ ಆರೋಪಗಳನ್ನ ಕೋರ್ಟ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ SPP. ಸಂತ್ರಸ್ತೆಯ ದೂರನ್ನ ಓದಿದ್ದಾರೆ ಜಯನಾ ಕೊಠಾರಿ ಅವರು. ನಾನ್ ಬೇಲೆಬಲ್ ಸೆಕ್ಷನ್ ಇದ್ದಾಗ ಮಾತ್ರ CRPC 436 ಬರುತ್ತೆ, 436 ಅನ್ವಯ ಆಗುತ್ತೆ. ನೋಡಿ, ಸೆಕ್ಷನ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ಲಿ. ಆ ಮಹಿಳೆಗೆ ಏನೆಲ್ಲ ಟಾರ್ಚರ್ನ ಕೊಟ್ಟಿದ್ರು, ಆ ಮಹಿಳೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ನನ್ನ ಆಶ್ರಯ ಮನೆ ಕಿತ್ಕೊಂಡ್ರು ವಾಪಸ್ಸು, ಕೆಲಸ ಬಿಟ್ಟಿದ್ದಕ್ಕೆ ನನ್ನ ಟಾರ್ಚರ್ ಕೊಡ್ತಿದ್ರು, ಅದಕ್ಕೆ ನಾನು ಕೆಲಸ ಬಿಟ್ಟು ಹೋದೆ. ಸಂತ್ರಸ್ತೆಯ ಆರೋಪಗಳನ್ನು ಎಳೆಯಾಗಿ ಮನವರಿಕೆ ಮಾಡಿಕೊಡ್ತಿದ್ದಾರೆ. ಕಂಪ್ಲೀಟಾಗಿ ಆ ದೂರನ್ನು ಓದಿಬಿಟ್ಟಿದ್ದಾರೆ ಜಯನಾ ಕೊಠಾರಿ ಅವರು. ನಾನ್ ಬೇಲೆಬಲ್ ಸೆಕ್ಷನ್ ಇದ್ದಾಗ ಮಾತ್ರ CRPC 436 ಸೆಕ್ಷನ್ ಅನ್ವಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಈಗ ಈ ಮಹಿಳೆಗೆ ಕೊಟ್ಟಿರುವಂತಹ ಟಾರ್ಚರ್ ಏನಿದೆ, ಆರೋಪ ಏನಿದೆ, ಇದು ಗಂಭೀರತೆಯನ್ನು ಪಡೆದುಕೊಂಡು ಹೋಗ್ತಾ ಇದೆ. ಅಲ್ಲಿ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಅವರು ಹೇಳಿದ್ದಾರೆ. ನನ್ನ ಕರಿತಾ ಇದ್ರು ಎಣ್ಣೆ ಹಚ್ಚಲಿಕ್ಕೆ, ಆ ಸಂದರ್ಭದಲ್ಲಿ ಟಾರ್ಚರ್ ಮಾಡ್ತಿದ್ರು ಅಂತ. ಹಾಗಾಗಿನೇ ಈಗ ರೇವಣ್ಣ ಅವರ ಪರವಾದಂಥ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ ನೋಡ್ಬೇಕೀಗ. ಅದ್ರ ಮೇಲೆ ಈಗ ಓಕೆ, ನಾವು SPP ಅವ್ರು ನೋಡ್ತಾ ಇದ್ದೀವಿ, ಅಲ್ಲಿ FIRನ ಓದ್ತಾ ಇದ್ದಾರೆ. ಆ ಮಹಿಳೆ ಯಾವ ರೀತಿಯಾಗಿ ನೋವನ್ನು ಹೇಳ್ಕೊಂಡಿದ್ರು, ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ರು ಅದನ್ನು ಕೂಡ ಹೇಳ್ತಾ ಇದ್ದಾರೆ. ನಾನು ಮನೆ ಬಿಟ್ಟು ಹೋಗ್ಬೇಕಾಗಿ ಬಂತು, ರೇವಣ್ಣ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಿದ್ರು ನನಗೆ. ಅದರ ಜೊತೆಗೆ ಅದಾದಮೇಲೆ ನಮ್ಗೆ ಆಶ್ರಯ ಮನೆ ಕೊಡಿಸಿದ್ರು, ಅವರು ಕಟ್ಟಿಕೊಟ್ಟಿದ್ರು ಸರ್ಕಾರದಿಂದ, ಅದನ್ನು ಕೂಡ ಕಿತ್ಕೊಂಡ್ರು. ಇವೆಲ್ಲ ಅಂಶಗಳೇನಾಗುತ್ತೆ, ಆ ಒಂದು ಪ್ರಕರಣ ಏನಿದೆ ಅದಕ್ಕೆ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳೋಕ್ಕೆ ಕಾರಣ ಆಗುತ್ತೆ. ರೇವಣ್ಣ ಅವ್ರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು.
SIT ಅವರು ಮತ್ತೆ ಕಸ್ಟಡಿಗೆ ಕೇಳಿದ್ದಾರೆ ಅವ್ರನ್ನ. ಈ ಪ್ರಕರಣ ಅದು ಮೊನ್ನೆದು ಕಿಡ್ನಾಪ್ದದು ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ಕಸ್ಟಡಿಗೆ ಕೇಳಿದರು SIT ಅವರು. ಈಗ ಅದೇನಾದರೂ ಜಾಮೀನು ಅರ್ಜಿ ಅಲ್ಲಿ ಸಮರ್ಥವಾಗಿ ಅಥವಾ ಈಗ ಇಲ್ಲಿ ಈ ಕಡೆಯಿಂದ ಏನೋ ವಾದ ಮಂಡನೆ ಆಗ್ತಾ ಇದೆ, SPP ಅವ್ರ ಕಡೆಯಿಂದ ನ್ಯಾಯಾಧೀಶರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಜಾಮೀನು ಅಂಗೀಕಾರ ಆದರೆ ರೇವಣ್ಣ ಅವ್ರಿಗೆ ರಿಲೀಫ್ ಸಿಕ್ಕಂಗೆ. ಅಲ್ಲಿ ಜಾಮೀನು ಏನಾದರೂ ರಿಜೆಕ್ಟ್ ಆಗಿಬಿಟ್ರೆ ಕಸ್ಟಡಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕಂದರೆ ರೇವಣ್ಣ ಅವರೇ ನಿನ್ನೆ ಕೋರ್ಟ್ಗೆ ಓಡೋಡಿ ಬಂದರು, ಡೈರೆಕ್ಟಾಗಿ ಕೋರ್ಟ್ಗೆ ಬಂದವರೇ ನನಗೆ ಜಾಮೀನು ಕೊಡಿ ಸ್ವಾಮಿ ಅಂತ ಕೇಳಿಕೊಂಡ್ರು ನ್ಯಾಯಾಧೀಶರನ್ನು. ಹಾಗಾಗಿ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಇವತ್ತು 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಸಿದ್ರು. ಬಟ್ ಆ ಮಹಿಳೆಯ ಹೇಳಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 164 ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರುವಂಥ ಹೇಳಿಕೆಗಳು, ಅದರ ವಿಡಿಯೋ ಚಿತ್ರೀಕರಣ ಏನಾದರೂ ಆಗಿದ್ದರೆ, ವಿಡಿಯೋ ಚಿತ್ರೀಕರಣ ಸಹಜವಾಗಿ ಆಗಿರುತ್ತೆ. ಈಗ ಆಕೆ ಕೊಟ್ಟಿರುವಂಥ ಹೇಳಿಕೆ ಏನಿದೆ ಅದು ಕೇವಲ ಆರೋಪ ಆಗಿದೆಯಾ ಅಥವಾ ನಿಜಕ್ಕೂ ಅಲ್ಲಿ ಟಾರ್ಚರ್ ಆಗಿದೆಯಾ? ಯಾಕಂದರೆ ಇದನ್ನು ಎಲ್ಲ ಆಯಾಮಗಳಲ್ಲೂ ನೋಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಂದರೆ ಸ್ಥಳ ಮಹಜರ ಸಂದರ್ಭದಲ್ಲಿ ಕೂಡ SIT ಅವರು ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ ಆ ಮಹಿಳೆಗೆ, ಸಂತ್ರಸ್ತ ಮಹಿಳೆಗೆ ರೇವಣ್ಣ ಅವ್ರ ಕಡೆಯಿಂದ ಜೀವ ಬೆದರಿಕೆ ಇದೆಯಂತೆ.